ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವ್ರ ಮಂತ್ರಿ ಸ್ಥಾನ ಇರೋಕ್ಕಾಗದೇ ಇಲ್ಲ, ಆ ಸ್ಥಾನದಲ್ಲಿ ಕೂತ್ಕೊಳಕ್ಕಾಗದೇ ಇಲ್ಲ. 31 ಕೇಸು, ಇಲ್ಲಿಗಲ್ ಮೈನಿಂಗ್ದು 4 ಕೇಸು. ಮೊನ್ನೆ ತಾನೇ ಜೈಲಿಗೆ ಹೋಗಿ ಬಂದವ್ರೆ, ಈಗ ಬೇಲ್ ಮೇಲೆ ಇದ್ದಾರೆ. ಇವ್ರನ್ನ ಇಷ್ಟೊಂದು ಕಾಪಾಡೋಕ್ಕೆ ಕಾರಣ ಏನು? ಏನು ದುಡ್ಡು ಕೊಟ್ಟಿದ್ದಾರಾ ಕಾಂಗ್ರೆಸ್ ಹೈಕಮಾಂಡ್ಗೆ? ಏನು ಒಂದು 150 ಕೋಟಿ ದುಡ್ಡು ಕೊಟ್ಟಿದ್ದಾರಾ? ರಾಹುಲ್ ಗಾಂಧಿಗೆ ದುಡ್ಡು ಕೊಟ್ಟಿದ್ದಾರಾ? ಯಾಕೋಸ್ಕರ ಇವ್ರನ್ನ ಇಟ್ಕೊಂಡಿದ್ದೀರಾ? ಯಾಕೋಸ್ಕರ ಇಷ್ಟು ಮೋಹ ಇವ್ರ ಮೇಲೆ? ಒಂದು ಬರೆದು ಚರ್ಚೆ ಮಾಡೋಕ್ಕೆ, ರಾಜ್ಯದ 5 ಕೋಟಿ ಜನರ ವಿಚಾರವಾಗಿ ಬರದ ಚರ್ಚೆ ಮಾಡೋಕ್ಕೆ ಮೀನಾವೇಶ ಎಣಿಸ್ತೀರಾ? ಬರ ಘೋಷಣೆ ಮಾಡ್ರಿ ಅಂದರೆ ಘೋಷಣೆ ಮಾಡಲ್ಲ. ಬರಕ್ಕೆ ಒಂದು 10,000 ಕೋಟಿ ಬಿಡುಗಡೆ ಮಾಡಿರಿ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಬಿಡುಗಡೆ ಮಾಡಲ್ಲ. ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ಬಿಡುಗಡೆ ಮಾಡಿ ಅಂದರೆ ಬಿಡುಗಡೆ ಮಾಡಲ್ಲ. ದನ ಕರಿಗಳಿಗೆ ಮೇವಿಲ್ಲ, ಬಿಡುಗಡೆ ಮಾಡಿ ಅಂದರೆ ಬಿಡುಗಡೆ ಮಾಡಲ್ಲ. ನಾವು ಬರಕ್ಕೆ ಹೋಗಿ ಸರ್ವೆ ಮಾಡಿ ರಿಪೋರ್ಟು ಬಂದಿದೆ, ಎಲ್ಲೆಲ್ಲಿ ಬರ ಬಂದಿದೆ, ಏನೇನು. ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಲಬುರಗಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದೆ. ಇಷ್ಟು ಪ್ರೊಟೆಸ್ಟ್ ಆದರೂ ಸರ್ಕಾರ ಇದುವರೆಗೂ ಬರಕ್ಕೆ ಸಂಬಂಧಪಟ್ಟಂತೆ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಖಜಾನೆ ಖಾಲಿ ಔಟಿದೆಯಾ? ನಾಗೇಂದ್ರ 189 ಕೋಟಿ ಲೂಟಿ ಮಾಡ್ದ. ನಿಮ್ಮ ಮಂತ್ರಿಗಳೆಲ್ಲ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ? ಹಂಗಾರೆ ಖಜಾನೆ ಖಾಲಿ ಔಟಿದೆಯಾ? ಖಜಾನೆಯಲ್ಲಿ ದುಡ್ಡಿಲ್ವಾ? ಪಾಪರ್ ಔಟಿದೆಯಾ ಸರ್ಕಾರ? ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇರೋದು. ನಾವು ಬರದ ಮೇಲೆ ಚರ್ಚೆ ಮಾಡೋಕ್ಕೆ ತಯಾರಿದ್ದೀರಿ. ನೀವು ಬರ ಅಂತ ಘೋಷಣೆ ಮಾಡಿ, ಒಂದು 10,000 ಕೋಟಿನ ಮೊದಲ ಕಂತಾಗಿ ಬಿಡುಗಡೆ ಮಾಡಿ. ರೈತರಿಗೆ ಕುಡಿಯೋ ನೀರಿಗೆ ಹಣ ಬಿಡುಗಡೆ ಮಾಡಿ. ಮೇವುಗಳಿಗೆ, ಜಾನುವಾರಿಗೆ ಮೇವನ್ನು ಕೊಡಿ. ಇಷ್ಟೇ ನಮ್ಮ ಸಿಂಪಲ್ ಡಿಮ್ಯಾಂಡು. ಇದನ್ನು ಮಾಡದೆ ಕಾಂಗ್ರೆಸ್ ಅವ್ರು ನಾಳೆ ಏನೋ ಪ್ರತಿಭಟನೆ ಮಾಡ್ತಾರಂತೆ, ಬರದ ಬಗ್ಗೆ ಚರ್ಚೆ ಇಲ್ಲ ಅಂತೇಳಿ. ಬರ ಅಂತ ಎಲ್ರಿ ಇದೆ? ಸರ್ಕಾರ ಹೇಳ್ಬೇಕಲ್ಲ ಬರ ಇದೆ ಅಂತ. ಎಲ್ಲಿ ಹೇಳಿದ್ದೀರಾ ಬರ ಇದೆ ಅಂತ? ಗೌರ್ಮೆಂಟ್ ಆರ್ಡರ್ ಇದೆಯಾ? ಗೌರ್ಮೆಂಟ್ ಗೆಜೆಟ್ ಇದೆಯಾ? ನಾವು ಬರ ಡಿಕ್ಲೇರ್ ಮಾಡಿದ್ದೀರಿ, ಯಾವ್ಯಾವ ಜಿಲ್ಲೆ ಯಾವ್ಯಾವ ತಾಲೂಕಲ್ಲಿ ಬರ ಇದೆ ಡಿಕ್ಲೇರ್ ಮಾಡಿದ್ರೆ. ಇಷ್ಟೊಂದು ಜನ IAS IPS, ಯಾವ ತಾಲೂಕಲ್ಲಿ ಬರ ಇದೆ ಅಂತ ಹೇಳೋಕ್ಕೆ ಜ್ಞಾನ ಇಲ್ಲ, ಯೋಗ್ಯತೆ ಇಲ್ಲ ನಿಮಗೆ. ಬರ ಅಂತ ಡಿಕ್ಲೇರ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ನಾಳೆ ಏನು ಮಕ ಇಟ್ಕೊಂಡು ಸ್ಟ್ರೈಕ್ ಮಾಡ್ತೀರಾ ನೀವು? ಮೊದಲು ಡಿಕ್ಲೇರ್ ಮಾಡಿರಿ, ಹಣ ಬಿಡುಗಡೆ ಮಾಡಿ. ದುಡ್ಡಿದ್ದರೆ, ಇಲ್ಲ ಈ ನಾಗೇಂದ್ರನ್ ಕೇಸ್ ಥರ ಲೂಟಿ ಹೊಡೆದ್ಬಿಟ್ಟಿದ್ರೆ ಖಜಾನೆನ, ಇಲ್ಲ ಅಂತ ಹೇಳ್ಬಿಡಿ ದುಡ್ಡಿಲ್ಲ ಅಂತೇಳಿ.